ತೀರ್ಥ ಪಡಿತಾ ಇದ್ದ ಹಾಗೆ ಪವಿತ್ರ ಗೌಡ ಕಣ್ಣಲ್ಲಿ ನೀರು ಚಿನ್ನಿತ್ತು. ಕುಂಬಳಕಾಯಿ ನಿವಾಳಿಸಿ ದೃಷ್ಟಿಯನ್ನ ಅರ್ಚಕರು ತೆಗೆದ್ರು. ಇದೇ ವೇಳೆ ಪವಿತ್ರ ಗೌಡ ಕಣ್ಣಲ್ಲಿ ಕಣ್ಣೀರು ಬಂದಿದ್ದು ಕಂಡು ಬರ್ತಾ ಇದೆ. ಭಾವನಾತ್ಮಕ ವಿಚಾರಗಳು ನೆನಪಾಗಿ ಕಣ್ಣೀರು ಬಂತೋ ಅಥವಾ ಪ್ರಾಯಶ್ಚಿತ್ತವೋ ಗೊತ್ತಿಲ್ಲ. ಯಾವ ವಿಚಾರಕ್ಕೆ ಅಂತ ಪವಿತ್ರ ಅವರು ಮಾತ್ರ ಉತ್ತರ ಕೊಡೋದಕ್ಕೆ ಸಾಧ್ಯ. ಬಟ್ ಒಂದು ಅಂದಾಜಿನ ಪ್ರಕಾರ 6 ತಿಂಗಳ ಅನುಭವವನ್ನು ನೆನೆದು ಫೈನಲಿ ಆಚೆ ಬಂದಿದ್ದೀನಿ ಅನ್ನೋ ನಿಟ್ಟಿನಲ್ಲೂ ಆ ಕಣ್ಣೀರು ಬಂದಿರಬಹುದು. ಕುಟುಂಬದವರು ಎಲ್ಲರೂ ಕೂಡ 9:50ರಿಂದ ಈ ಪೂಜೆ ಪುನಸ್ಕಾರಗಳ ಬಗ್ಗೆ ಅವ್ರಿಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಯಾವಾಗ ಪರಪ್ಪನಗ್ರಹಾರದಿಂದ ಆಚೆ ಬರ್ತಾರೆ ಆಗಲೇ ಅಲ್ಲಿ ಜೈಲಿನ ಆವರಣದಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗೋದ್ರ ಮೂಲಕ ಸ್ಟಾರ್ಟ್ ಆಗುತ್ತೆ. ನಂತರ ತಾಯಿ ಹರಕೆ ಹೊತ್ಕೊಂಡಂತಹ ದೇವಸ್ಥಾನಕ್ಕೆ ಬಂದು ಅಲ್ಲಿ ಸಂಕಲ್ಪ ಪೂಜೆಯನ್ನು ಮಾಡ್ಕೊಂಡಿರೋದು. ಮತ್ತು ಪವಿತ್ರ ಅವರಿಗೆ ದೃಷ್ಟಿ ತೆಗೆಸೋ ಕೆಲಸ ಕೂಡ ಅಲ್ಲಾಯಿತು. ಶುದ್ಧೀಕರಣ, ದೃಷ್ಟಿ ತೆಗೆಸೋದು, ಗ್ರಾಚಾರ ಬಿಡಿಸೋದು, ಆ ಥರದ್ದೆಲ್ಲ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವರ ಕುಟುಂಬದವರು ಧಾರ್ಮಿಕವಾಗಿ ಹೆಜ್ಜೆಗಳನ್ನು ಇಡ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ವಜ್ರಮುನೀಶ್ವರ ದೇವಸ್ಥಾನ ತಲಘಟ್ಟಪುರದ ಅತ್ಯಂತ ಪ್ರಸಿದ್ಧ ಕ್ಷೇತ್ರ ಕೂಡ ಹೌದು. ಪವಿತ್ರ ಗೌಡ ಅವರು 185 ದಿನಗಳ ಬಳಿಕ ರಿಲೀಸ್ ಆಗ್ತಾ ಇದ್ದ ಹಾಗೆ ಕುಟುಂಬದವರನ್ನ ಸೇರಿಕೊಂಡ್ರು. ಈ ವೇಳೆ 6 ತಿಂಗಳ ಸಂಕಷ್ಟ, ನೋವು ಕಣ್ಣೀರಿನ ರೂಪದಲ್ಲಿ ಹೊರ ಬಂದಿರಬಹುದು ಒಂದು ರೀಸನ್ನು, ಅಥವಾ ಎರಡನೇ ಆಯಾಮ ಪ್ರಾಯಶ್ಚಿತ್ತ, ದುಡುಕ್ಬಿಟ್ಟೆ ಅನ್ನುವಂತಹ ಭಾವನೆ ಇದ್ದಿರಬಹುದಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಲಾಸ್ಟ್ ಜನವರಿ ಫೆಬ್ರವರಿಯಲ್ಲಿ ಇದ್ದಂತಹ ಪವಿತ್ರ ಅದಾದ ನಂತರ ಏನಾಯಿತು ಅನ್ನೋದು ಅವ್ರಿಗೆ ಗೊತ್ತಿದೆ. ಅವ್ರ ಲೈಫಲ್ಲಿ ಏನೆಲ್ಲ ಆಯಿತು ಅಂತೆಲ್ಲ ನೆನೆಸ್ಕೊಂಡಿರ್ಬೋದು. ಇನ್ನು ಅವ್ರಿಗೆ ದೃಷ್ಟಿ ತೆಗೆಯುವಂತಹ ಸಂದರ್ಭದಲ್ಲೂ ಕೂಡ ಅವರು ಕುಟುಂಬದವರ ಜೊತೆಗೆ ಕಂಡು ಬಂದಿದ್ದು ಹೀಗೆ. ತಾಯಿ ಪ್ರತಿ ಹಂತದಲ್ಲೂ ಕೂಡ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡುವಂತ ಹೇಳ್ತಾ ಇದ್ದಿದ್ದು ಕಾಣಿಸ್ತಾ ಇದೆ. ಸಹೋದರ ಮತ್ತು ತಾಯಿ ಜೊತೆಯಾಗಿ ದೇವಸ್ಥಾನದಲ್ಲಿ ಪವಿತ್ರ ಅವರಿಗೆ ಹರಕೆ ತೀರಿಸೋ ಸಂದರ್ಭದಲ್ಲಿ ಸಾಥ್ ಕೊಡ್ತಾ ಇದ್ದಾರೆ. ಕುಟುಂಬಸ್ಥರ ಹೆಸರಿನ ಜೊತೆಗೆ ದರ್ಶನ್ ಹೆಸರಲ್ಲೂ ಕೂಡ ಅವರು ಅರ್ಚನೆಯನ್ನು ಮಾಡಿಸಿದ್ದಾರೆ. 6 ತಿಂಗಳ ಕಾಲ ಜೈಲಲ್ಲಿದ್ದರು. ಕುಟುಂಬದವರು ಆಗಾಗ ಹೋಗಿ ಭೇಟಿ ಮಾಡ್ತಾ ಇದ್ರು. ಪ್ರತಿ ವಾರ ತಪ್ಪದೇ ಭೇಟಿ ಮಾಡ್ತಾ ಇದ್ರು. ಪವಿತ್ರ ಗೌಡ ಅವ್ರಿಗೆ ನಿಶ್ಚಿತವಾಗಿ ಒಂದಷ್ಟು ವಿಚಾರಗಳು ಕಾಡಿರುತ್ತೆ. ಫೇಮ್ ಇದ್ದಾಗ, ದುಡ್ಡಿದ್ದಾಗ ತುಂಬ ಜನ ಬರ್ತಾ ಇದ್ರು. ಬಟ್ ಈ ಟೈಮ್ನಲ್ಲಿ ಬಂದಿದ್ದು ಫ್ಯಾಮಿಲಿ ಮಾತ್ರ.